ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಮ್ಯಾಥ್ಸ್ ಕ್ಲಾಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇದು ಲ್ಯಾನ್ಸರ್ವರ್ ಎಕ್ಸಾಮ್ ಪೇಪರ್ 2ಗೆ ರಿಲೇಟ್ ಆಗಿರುವಂಥದ್ದು. ನಾವು ಭಾಳಷ್ಟು ಕ್ಲಾಸ್ನ ಭಾಳಷ್ಟು ವೆರೈಟೀಸ್ ಆಫ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಪ್ರತಿಯೊಂದು ವೀಡಿಯೋನಲ್ಲೂ ವೆರೈಟೀಸ್ ಆಫ್ ಕ್ವೆಶನ್ಸ್ನ ನಾವು ನೋಡ್ತೇವೆ. ಟಾಪಿಕ್ ಮೇಲೆ ಡಿಫ್ರೆಂಟ್ ಮಾಡ್ತಾ ಇದ್ದೇವೆ ಅಲ್ವಾ. ಹಾಗಾಗಿ ದಯವಿಟ್ಟು ಯಾರ್ಯಾರು ವೀಡಿಯೋಸ್ ನೋಡಿಲ್ವೋ ಹಳೆ ವೀಡಿಯೋಸ್ನ ನೋಡಿ, ಹಾಗೆ ಟಾಪಿಕ್ ವೈಸ್ ವೀಡಿಯೋಸ್ ಇರೋದನ್ನು ಒಂದು ಸತಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋಸು ಜಸ್ಟ್ ನಿಮಗೆ ಮ್ಯಾಥ್ಸ್ ಟಾಪಿಕ್ ಟಚಲ್ಲಿ ಇರಲಿ ಅಂತ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತಾ ಇರೋದು. ಓಕೆ, ನೀವೇನಾದರೂ ಕೆಲಸ ಮಾಡಿಕೊಂಡು ಸ್ಟಡಿ ಮಾಡ್ತಿದ್ರೆ ಇದ್ರ ಜೊತೆಗೆ ಪ್ರಿಪ್ರೇಷನ್ ನಿಮಗೆ ಸರಿ ಹೋಗುತ್ತೆ. ಯಾಕಂದರೆ ಇನ್ನು ಟೆಂಟೇಟಿವ್ ಎಕ್ಸಾಮ್ ಅಂತ ಅವ್ರು ಹೇಳಿರೋದು, ಗ್ಯಾರಂಟಿ ಎಕ್ಸಾಮ್ ಮೇಯಲ್ಲೇ ಆಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಸದ್ಯಕ್ಕೆ ಟೆಂಟೇಟಿವ್ ಎಕ್ಸಾಮ್ ಮೇಯಲ್ಲಿದೆ. ಓಕೆ, ಮೇಯಲ್ಲಿದೆ ಅಂತ ಅಂದ್ಕೊಂಡೆ ನಾವು ಪ್ರಿಪೇರ್ ಆಗಬೇಕು. ಅಕಸ್ಮಾತ್ ಮೇಯಲ್ಲೇ ಇದ್ದರೆ ನಾವು ಎಂಡ್ ಮೂಮೆಂಟಲ್ಲಿ ಪ್ರಿಪೇರ್ ಆಗೋಕ್ಕಾಗೋದಿಲ್ಲ. ಎಂಟೈರ್ ಟಾಪಿಕ್ ಜಾಸ್ತಿ ಇದೆ ಅಲ್ವಾ. ಹಾಗಾಗಿ ನಮ್ಮ ಪ್ರಿಪ್ರೇಷನ್ ಆಗ್ತಾ ಇರಬೇಕು. ಕೆಲಸ ಮಾಡ್ಕೊಂಡು ಓದ್ತಾ ಇರಲಿ ಅಥವಾ ಇದಕ್ಕೆ ಅಂತಲೇ ಡೆಡಿಕೇಟೆಡ್ ಮಾಡಿ ಓದ್ತಾ ಇರಿ. ಬಟ್ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ. ಓಕೆ, ಜಸ್ಟ್ ಟು ಸ್ಟೇ ಮೋಟಿವೇಟೆಡ್ ಅಲ್ವಾ. ನಾವು ಯಾವಾಗಲೂ ಮೋಟಿವೇಶನಿಂದನೇ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ನಾವು ಪ್ರಯತ್ನ ಪಡ್ತಾ ಇರಬೇಕು. ಪ್ರಯತ್ನ ಅಂತೂ ನಾವು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಇವತ್ತು ಒಂಚೂರು ಪರ್ಸೆಂಟೇಜ್ ಮೇಲೆ ನಾವು ಮಾಡ್ತಾ ಇದ್ದೀವಿ, ಪರ್ಸೆಂಟೇಜ್ ರಿಲೇಟೆಡ್ ಟಾಪಿಕ್ಸು. ಓಕೆ, ಸೊ ಮೊದಲನೇ ಕ್ವೆಶನ್ ಬಂದು 3.5 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಆಸ್. ಇದು ಬಹಳ ಸಿಂಪಲ್ಲು. ಓಕೆನಾ, 3.5ನ ಪರ್ಸೆಂಟೇಜಾಗಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ. ಸೊ 3.5 ಇಂಟು 100 ಏನು ಬರುತ್ತೆ? 350%. ಭಾಳ ಈಸಿ ಕ್ವೆಶನ್. ಓಕೆ, ನೆಕ್ಸ್ಟ್ ಹಾಫ್ ಆಫ್ 1% ರಿಟರ್ನ್ ಹ್ಯಾಸ್ ಅ ಡೆಸಿಮಲ್ ಇಸ್. ಹಾಫ್ ಆಫ್ 1% ಏನು? ಹಾಫ್ ಆಫ್ 1 ಇದು ಪರ್ಸೆಂಟೇಜ್ ಆಫ್ 1% ಅಂತ ಅವ್ರು ಹೇಳಿದ್ದಾರೆ. ಹಾಫ್ ಆಫ್ 1% ರಿಟರ್ನ್ ಆ್ಯಸ್ ಅ ಡೆಸಿಮಲ್ ಇಸ್. ಡೆಸಿಮಲ್ಗೆ ನಾವು ಬರೆದ್ರೆ ಡಿವೈಡೆಡ್ ಬೈ 100. ಓಕೆ, ಇವ 1/2ನ 0.5 ಅಂತ ಬರಿತೀನಿ. ಇದು 1/100ನ 0.01 ಅಂತ ಬರಿತೀನಿ. ಹಾಗಾದರೆ ಡೆಸಿಮಲ್ ಏನು ಬರುತ್ತೆ? 0.005. 0.005 ಆಪ್ಷನ್ ಬಿ. ಮೂರನೇ ಕ್ವೆಶನು 280% ಆಫ್ 3945 ಏನು ಅಂತ. ಮೊದಲನೇದಾಗಿ ಇದನ್ನು ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕು. 280 ಡಿವೈಡೆಡ್ ಬೈ 100 ಇಂಟು 3940. ಓಕೆ, ಸೊ 10 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ 2 5s are 10, 2 1s are 2 9s are 18, 2 7s are 14. ಇಲ್ಲಿ 5 5s are 25, 5 6s are 30. ಇವೆರಡೂ ಈಗ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 11032. ಓಕೆ, ಈ ಥರ ಕ್ವೆಶನ್ಸಲ್ಲಿ ನೀವು ಆನ್ಸರ್ ಏನೋ ಬರುತ್ತೆ, ಬಟ್ ಆಪ್ಷನ್ ಮಾರ್ಕ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ 1 ಅಂತಲೇ ಕಾಣಿಸ್ತಿರುತ್ತೆ. ನಾವು ರ್ಯಾಂಡಮಾಗಿ ಯಾವುದೋ ಎಕ್ಸಾಮ್ ಟೆನ್ಷನಲ್ಲಿ ಮಾಡಿಬಿಡ್ತೀವಿ. ಓಕೆ, ಸೊ ಆಪ್ಷನ್ ಬಿ, ಪ್ರತಿಯೊಂದು ಡಿಜಿಟ್ನ ನೀಟಾಗಿ ನೋಡಿ ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವೆಶನು 10% ಆಫ್ 5. ಸೊ 10/100 ಆಫ್ ಅಂದರೆ ಇಂಟು 5 ಆ್ಯಂಡ್ ಅಂದರೆ ಪ್ಲಸ್ಸು. ಓಕೆ, 5%, 5/100 ಇಂಟು 10 ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 1010 1010 5 2s 5 2s. ನಮಗಿರೋದೇನಿಲ್ಲಿ 1/2. 1/2 ಪ್ಲಸ್ 1/2 ಏನು? 1.0. ಆಪ್ಷನ್ ಸಿ. ಫಿಫ್ತ್ ಕ್ವೆಶನು 15% ಆಫ್ 578. ಸೊ 15% ಅಂದರೆ 15/100 ಇಂಟು 578 ಪ್ಲಸ್ 22.5/100 ಇಂಟು 644 ಅಲ್ವಾ. ಇವಾಗ ಇದನ್ನು ಸಾಲ್ವ್ ಮಾಡಬೇಕು. ಇಲ್ಲಿ 5 3s 5 2s 0. ಇನ್ನು ನೆಕ್ಸ್ಟು 2 1s ಹೋಗುತ್ತೆ. ಇಲ್ಲಾಂದರೆ ನೀವೇನು ಮಾಡ್ಬೋದು ಅಂದರೆ ಈ ಥರ ಕ್ವೆಶನ್ಸ್ಗೆ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. 15/575 22.5 ಇಂಟು 644. ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 867 ಬರುತ್ತೆ. 8670. ಓಕೆ, ಪ್ಲಸ್ ಡಿವೈಡೆಡ್ ಬೈ 100 ಇದೆ ಅಲ್ವಾ. 100 ಅಂದರೆ 00. ಸೊ 86.7. ಓಕೆ, ಅದೇ ಥರ ನೀವು ಇಲ್ಲೂ ಮಾಡಿದ್ರೆ ನಿಮಗೆ 144.9 ಬರುತ್ತೆ. ಸೊ ಟೋಟಲ್ ಮಾಡಿದ್ರೆ 231.66. 231.66 ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕ್ವೆಶನು
ಚೆನ್ನಾಗಿದೆ. 45% ಆಫ್ ಹಾಗಾದರೆ ಏನು 45/100 ಇಂಟು 25% ಅಂದರೆ 25/100 ಇಂಟು 4/5 ಆಫ್ 850 ಓಕೆ. ಸೊ ಇದನ್ನು 0.45 ಇಂಟು 0.25 ಓಕೆ ಇಂಟು 4/5 ಇಂಟು 850 ಅಂತ ಬರ್ಕೊಳ್ಬೋದು. ಓಕೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 0.09 ಬರುತ್ತೆ. 1 ನಿಮಿಷ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ 0.1125 ಇಂಟು 4/5 ಇಂಟು 850 ಓಕೆ. ಸೊ ಇಲ್ಲಿ 8 1s 8 7s 0 ಫುಲ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರು 76.5 ಬರುತ್ತೆ. ಓಕೆ. ನೆಕ್ಸ್ಟ್ 1/8 ಆಫ್ ಅ ನಂಬರ್ ಇಸ್ 41.5. ಸೊ 1/8 ಆಫ್ ಅ ನಂಬರ್ ಗೊತ್ತಿಲ್ಲ ಯಾವ ನಂಬರ್ ಅಂತ. ಈಸ್ ಅಂದರೆ ಈಸ್ ಈಕ್ವಲ್ ಟು 41.5. ನಂಬರ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ವಾಟ್ ವಿಲ್ 69% ಆಫ್ ದಟ್ ನಂಬರ್ ಬಿ? ಇದು ಪಾಪ್ಯುಲರ್ ಕ್ವೆಶನು, ಇಂಪಾರ್ಟೆಂಟು. ಓಕೆ. ಮೊದಲನೇದಾಗಿ ನಾವು ನಂಬರ್ ಕಂಡುಹಿಡಿಬೇಕು. ಆ ನಂಬರ್ ಕಂಡುಹಿಡಿದ್ಮೇಲೆ 69% ಎಷ್ಟಾಗುತ್ತೆ ಆ ನಂಬರ್ದು ಅಂತ ಹೇಳಬೇಕು. ಓಕೆ. ಸೊ ಮೊದಲನೇದಾಗಿ ಆ ನಂಬರ್ ಬಂದು x ಇಸ್ ಈಕ್ವಲ್ ಟು 41.5 ಇಂಟು 8. ಹಾಗಾಗಿ ಇದು 332 ಬರುತ್ತೆ. ಓಕೆ. ಇದರಲ್ಲಿ 69% ಎಷ್ಟು ಅಂತ ಕೇಳ್ತಾರೆ. ಸೊ 69% 69/100 ಇಂಟು 332. ಓಕೆ. ಸಾಲ್ವ್ ಮಾಡಿದ್ರೆ 299.08. ಓಕೆ. ಆಪ್ಷನ್ ಸಿ. ನೆಕ್ಸ್ಟ್ 5 ಔಟ್ ಆಫ್ 2250 ಪಾರ್ಟ್ಸ್ ಆಫ್ ಅರ್ತ್ ಇಸ್ ಸಲ್ಫರ್. ಓಕೆನಾ. ವಾಟ್ ಇಸ್ ಪರ್ಸೆಂಟೇಜ್ ಆಫ್ ಸಲ್ಫರ್ ಇನ್ ಅರ್ತ್ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಇದನ್ನು ನಾವು ಪರ್ಸೆಂಟೇಜ್ ಟಾಪಿಕ್ ಮೇಲೆ ಬರುತ್ತೆ, ಈ ಥರ ಕೇಳ್ತಾರೆ. ಓಕೆ. 5 ಔಟ್ ಆಫ್ 22550 parts of earth is sulfur. What is the percentage of sulfur in earth? ನಮ್ಮ ಅರ್ಥಲ್ಲಿ ಪರ್ಸೆಂಟೇಜ್ ಆಫ್ ಸಲ್ಫರ್ ಎಷ್ಟಿದೆ ಅಂತ ಅಂದರೆ 4.5% ಅಷ್ಟು ಸಲ್ಫರ್ ಇದೆ. ಓಕೆನಾ. ಹಾಗಾಗಿ 4.5% ಆಫ್ ಸಲ್ಫರ್ ಆಫ್ 100% ಇರೋದು. ಸೊ ಇದು ಏನು ಬರುತ್ತೆ ಅಂದರೆ 4.5 ಇಂಟು 100. ಓಕೆ. ಸೊ 450 ಬರುತ್ತೆ. ಇದು ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತಾರೆ. 5 ಔಟ್ ಆಫ್ ಅಲ್ಲಿ ಕೇಳ್ತಾರೆ. ಹಾಗಾಗಿ 1 ಔಟ್ ಆಫ್ ಅಲ್ಲಿ 450 ಅಂತ ಹಾಕ್ಕೊಳ್ಬೇಕು ನೀವು. ಅದೇ ಇಲ್ಲಿ ಟ್ರಿಕ್ಕಿ ಇರೋದು. ಓಕೆ. ಇನ್ನು ಏನಿದ್ರು ಸಾಲ್ವ್ ಮಾಡೋದು ಅಷ್ಟೇ. ನೀವು ಸಾಲ್ವ್ ಮಾಡಿದ್ರೆ ಏನು 2/9 ಫೈನಲ್ ಆನ್ಸರ್ ಬರುತ್ತೆ. ಇದು ನೀವು ಒಂಚೂರು ನೀವೇ ಸಾಲ್ವ್ ಮಾಡಿ. ಓಕೆ. ಗೊತ್ತಾಗಿಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ನೆಕ್ಸ್ಟ್ ವಾಟ್ ಪರ್ಸೆಂಟ್ ಆಫ್ ಎ ಡೇ ಈಸ್ 3 hours. ಓಕೆ. 3 hours ಏನು ಪರ್ಸೆಂಟೇಜ್ ಅಂತ ಕೇಳ್ತಾರೆ. ಸೊ 3/24 3 hours ಔಟ್ ಆಫ್ 24 hours ಇಂಟು 100 ಎಷ್ಟು ಬರುತ್ತೆ? 3 1s 3 8s 24. ಹಾಗಾಗಿ ಇದು 12.5% ಬರುತ್ತೆ. 12.5 ಅಂತ ಇಲ್ಲ ಅಲ್ವಾ, ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ಓಕೆನಾ. ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ಸೊ ಇದು 12.5% ಅಂತ ನಾವು ಹೇಳ್ಬೋದು. ಓಕೆ. ನೆಕ್ಸ್ಟ್ an interval of 3 hours 40 minutes is wrongly estimated as 3 hours 45.5 minutes. The error percentage is ಓಕೆನಾ. 3 hours 40 minutes ಬದಲು 3 hours 45.5 5 ನಿಮಿಷ 5.5 minutes ಜಾಸ್ತಿಯಾಗಿ ಎಂಟ್ರಿ ಮಾಡಿಬಿಡ್ತಾರೆ. ಹಾಗಾದರೆ ಎರರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದು ಚೆನ್ನಾಗಿದೆ, ಈ ಥರ ಕೇಳ್ಬೋದು. ಓಕೆ. ಸೊ ಆ್ಯಕ್ಚುಯಲ್ ಎಷ್ಟಪ್ಪ, ನಾವು ಇದನ್ನು ಫಸ್ಟು ಎಲ್ಲದನ್ನು ಮಿನಿಟ್ಸಾಗಿ ಕನ್ವರ್ಟ್ ಮಾಡ್ಕೊಳೋಣ. ಅವರ್ಸ್ ಇದೆಲ್ಲ 3 hours ಇರೋದನ್ನು ಮಿನಿಟ್ಸಾಗಿ ಕನ್ವರ್ಟ್ ಮಾಡ್ಕೊಳೋಣ. ಅಥವಾ ನೀವು ಸೆಕೆಂಡ್ಸಾಗೂ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಆದಷ್ಟು ನೀವು ಸೆಕೆಂಡ್ಸಾಗೆ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ. ನಾನು ಅವರ್ಸ್ ಮತ್ತು
ಸೆಕೆಂಡ್ಸಲ್ಲಿ ಎರಡೂ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಆವಾಗ ನಿಮಗೆ ಸೇಮ್ ಪರ್ಸೆಂಟೇಜ್ ಬರುತ್ತೆ. ಸೆಕೆಂಡ್ಸ್ ಆದರೆ ನಂಬರ್ ತುಂಬ ದೊಡ್ಡದಾಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಅವರ್ಸಲ್ಲೂ ಮಾಡಬಹುದು. ಸೆಕೆಂಡ್ಸಲ್ಲಿ ಟ್ರೈ ಮಾಡೋರು ಮಾಡ್ಬೋದು, ಸೇಮ್ ಆನ್ಸರೇ ಬರುತ್ತೆ. ನಾನು ಎರಡೂ ಮೆಥಡಲ್ಲಿ ಟ್ರೈ ಮಾಡಿದ್ದೀನಿ, ಸೇಮ್ ಆನ್ಸರ್ ಬಂದಿದೆ. ಓಕೆ, ಮೊದಲನೇದಾಗಿ ಅವರ್ಸಿಂದ ನಾವು ಮಿನಿಟ್ಸ್ಗೆ ಕನ್ವರ್ಟ್ ಮಾಡೋಣ. ಏನಕ್ಕೆ ನಾವು ಅವರ್ಸನ್ನ ಮಿನಿಟ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ನಿಮಗೆ ವೇರಿಯೇಷನ್ ಬರ್ತಾ ಇರೋದು ಮಿನಿಟ್ಸಲ್ಲಿ, ಹಾಗಾಗಿ ಮಿನಿಟ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ 3 hours ಅಂದರೆ ಎಷ್ಟು ಬರುತ್ತೆ? 180 minutes. 3 × 60 ಬಂದರೆ 180 minutes ಆಗುತ್ತೆ. ಎಷ್ಟು? 40. ಸೊ 220. ಆ್ಯಕ್ಚುಲಾಗಿ 220 ಮಾಡಬೇಕಾಗಿತ್ತು, ಆದರೆ ಅವರೆಷ್ಟು ಮಾಡ್ತಾರೆ? 225.5 ಅಷ್ಟು ಮಾಡ್ತಾರೆ. ಹಾಗಾದರೆ ಎರರ್ ಹೇಗಪ್ಪ ಮಾಡೋದು ಅಂತ ಅಂದರೆ, ಎರರು ಎಷ್ಟು ಮಾಡಿದ್ದಾರೆ? ಮೈನಸ್ ಆ್ಯಕ್ಚುಯಲ್ ಡಿವೈಡೆಡ್ ಬೈ ಆ್ಯಕ್ಚುಯಲ್ ಇಂಟು 100. ಎರರ್ ಪರ್ಸೆಂಟೇಜ್ ಅಲ್ವಾ, ಹಾಗಾಗಿ ನ್ಯೂಮರೇಟರ್ 5.5 / 220 × 100 ಸಾಲ್ವ್ ಮಾಡಿದ್ರೆ ನಿಮಗೆ 2.5% ಬರುತ್ತೆ. ಓಕೆ, 2 5s 2 1s 2 1s 11 1s 11.5. ಓಕೆನಾ? ಈ ಥರ ಸಾಲ್ವ್ ಮಾಡ್ಬೋದು ನೀವು. ನೆಕ್ಸ್ಟ್, in 2 successive years 175 students of a school appeared at the final exam. Respectively 75% and 60% of them passed. The average rate of pass is ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇನ್ 2 successive years 175 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ. ಸೊ 75% ಆಫ್ 100 ಸ್ಟೂಡೆಂಟ್ಸ್ ಪಾಸ್ ಆದರು ಒಂದು ಸೆಷನಲ್ಲಿ. ಇನ್ನೊಂದರಲ್ಲಿ 60% ಆಫ್ ಎಷ್ಟು ಸ್ಟೂಡೆಂಟ್ಸು? ನಂಬರ್ ಆಫ್ ಸ್ಟೂಡೆಂಟ್ಸ್ 75 ಬಂದಿದೆ. ಓಕೆ, ಸೊ ಆ್ಯಡ್ ಮಾಡಿದ್ರೆ ನಮಗೆ 75 ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿನೂ ಮಾಡ್ಬೋದು. 75/100 × 100 ಎಷ್ಟು ಬರುತ್ತೆ? ಇಲ್ಲಿ 75 ಬರುತ್ತೆ. ಓಕೆ, ಆದರೆ ಇಲ್ಲಿ ಈ ಥರ ಬರೋಲ್ಲ. 60/100 × 75. 10 10 2 3s 2 5s 5 1s 5 1s 5 5s. ಓಕೆ, ಸೊ ಹಾಗಾದರೆ ಇಲ್ಲಿ 45 ಬರುತ್ತೆ, ಇಲ್ಲಿ 75 ಬರುತ್ತೆ. ಸೊ ಟೋಟಲ್ ಬಂದು 120 ಪಾಸ್ ಆಗ್ತಾರೆ. ಸೊ 120 ಸ್ಟೂಡೆಂಟ್ಸು ಔಟ್ ಆಫ್ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು? 100 + 75. ಸೊ 175 × 100. ಓಕೆ, ಇಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಬೇಕು. ಓಕೆ, 5 2s 5 4s 5 3s 5 5s 25. ಓಕೆ, ಇಲ್ಲ ಅಂದರೆ ನೀವು 24/35 × 100 ಇದೆ ಅಲ್ವಾ. ನೆಕ್ಸ್ಟು 7ಅಲ್ಲಿ ಹೋಗುತ್ತೆ. 7 5 7s 35 5 2s 10 0. ಸೊ 24 × 2 ಎಷ್ಟು ಬರುತ್ತೆ? 4 2s 8 2 2s 4 480/7. ಸೊ ನಿಮಗಿಲ್ಲಿ ಏನು ಡಿನಾಮಿನೇಟರ್ 7 ಇದೆ. 7 ಇದೆ ಆಪ್ಷನಲ್ಲಿ, ಆಪ್ಷನ್ ಎ. ನೆಕ್ಸ್ಟ್, ಹೌ ಮೆನಿ ಲೀಟರ್ಸ್ ಆಫ್ ಪ್ಯೂರ್ ಆ್ಯಸಿಡ್ ಆರ್ ದೇರ್ ಇನ್ 8 liters ಆಫ್ ಎ 20% ಸೊಲ್ಯೂಷನ್? ಓಕೆ, ಸೊ 20% ಸೊಲ್ಯೂಷನ್ನು 20/100 × 8 liters. ಓಕೆ, 2 1s 2 5s 8/5 ಅಥವಾ 8/5 ಅಂದರೆ 1.6 liters. ಓಕೆ, ನೆಕ್ಸ್ಟ್, ಇದು ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಓಕೆ, ಇಲ್ಲಿ ABCD ಅನ್ನೋರಿದ್ದಾರೆ, ಅವ್ರದ್ದು ಏನು ಒಂದಷ್ಟು ದುಡ್ಡು ಖರ್ಚು ಮಾಡ್ತಾರೆ. 40 50 60 and 70 ರೆಸ್ಪೆಕ್ಟಿವ್ಲಿ ವೆನ್ ದೇ ಗೋ ಟು ವಿಸಿಟ್ ಅ ಫೇರ್. ಎ ಎಷ್ಟು? 40 ರೂಪೀಸಲ್ಲಿ 18, ಬಿ 50ರಲ್ಲಿ 21, ಸಿ 50ಯಲ್ಲಿ 24, ಡಿ 60ಯಲ್ಲಿ 27% ಮಾಡ್ತಾರೆ. ಹಾಗಾದರೆ ಇವರಲ್ಲಿ ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ಯಾರು ಮಾಡಿದ್ರು, ಅವ್ರ ಹತ್ರ ಇರೋ ದುಡ್ಡಿಗೆ ಕಂಪೇರ್ ಮಾಡಿದ್ರೆ ಯಾರು ಜಾಸ್ತಿ ಮಾಡಿದ್ದು ಅಂತ ಹೇಳಬೇಕು. ಸೊ ಎ ಎಷ್ಟು ದುಡ್ಡು ಖರ್ಚು ಮಾಡಿದ್ದು ಅಂದರೆ 18 ರೂಪೀಸು ಔಟ್ ಆಫ್ ಎಷ್ಟು? 40 × 100. ಓಕೆ, 1010 2 2s 2 5s 2 1s 2 9s 45% ಎ. ಇದು ಎ. ನೆಕ್ಸ್ಟು ಬಿಗೆ ಮಾಡೋಣ. ಬಿ ಬಂದು ಎಷ್ಟು? 21 21/50 × 100 10 10 5 1s 5 2s.
ಸೊ ಇದು 42%. ಇದು ಬಿದು. ಸಿ ಇದೆ ಬಂದರೆ ಸಿ ಎಷ್ಟು 24 24/60 ಇಂಟು 100 10 10 2 3s are 2 5s are 3 1s are 3 8s are. ಇದು 40%. ಇದು ಸಿದು. ಡಿದು 27/70 ಇಂಟು 100 10 10. ಓಕೆನಾ. ಇದು ಫ್ರ್ಯಾಕ್ಷನ್ ಬರುತ್ತೆ 270/7 7 3s are 21 6 ಬರುತ್ತೆ 7 8s are 56 38 ಪಾಯಿಂಟ್ ಸಮಥಿಂಗ್ ಎಷ್ಟೋ ಬರುತ್ತೆ. ಓಕೆನಾ. ಹೈಯೆಸ್ಟ್ ಯಾರು ಮಾಡಿರೋದು 45%. ಆಪ್ಷನ್ ಎ ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ಕೇಳಿದ್ದಾರೆ ಕ್ವೆಶನಲ್ಲಿ. ಓಕೆ. ನೆಕ್ಸ್ಟು 35568 ಡಿವೈಡೆಡ್ ಬೈ ಎಷ್ಟು ಅಂತ ಗೊತ್ತಿಲ್ಲ. ಎಕ್ಸ್ ಅಂತ ಹಾಕೋಣ. x/100 ಇಂಟು 650 ಇಸ್ ಈಕ್ವಲ್ ಟು 456. ಓಕೆನಾ. ಸೊ 35568 ಡಿವೈಡೆಡ್ ಬೈ ಇಲ್ಲಿ ನಾವು ಸಾಲ್ವ್ ಮಾಡಿದ್ರೆ ನಮಗೆ 6.5 ಬರುತ್ತೆ ಇಸ್ ಈಕ್ವಲ್ ಟು 456. ಸೊ 35568 ಇಸ್ ಈಕ್ವಲ್ ಟು 456. ಇದು ಡಿನಾಮಿನೇಟ್ರಿಗೆ ಬಂದರೆ ಏನು ಬರುತ್ತೆ, ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಹಾಗಾಗಿ 6.5 ಬರುತ್ತೆ. ಓಕೆ. ಸೊ ನಾವಿಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ 6.5 ಆಫ್ ಎಕ್ಸ್. ಓಕೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನು 35568 ಡಿವೈಡೆಡ್ ಬೈ 456 ಇಂಟು 6.5. ಇದು ಸಾಲ್ವ್ ಮಾಡಬೇಕು. ಆನ್ಸರ್ ಬಂದು ನಿಮಗೆ 12 ಬರುತ್ತೆ. ಇದು ನೀವು ಸಾಲ್ವ್ ಮಾಡಿ. ಓಕೆ. ನೆಕ್ಸ್ಟ್ 2800 rupees is 2.7% of a value of a house. So 2/7 of a value of a house. The worth of the house ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ. ವರ್ತ್ ಆಫ್ ದಿ ಹೌಸ್ ಏನು ಅಂತ ಗೊತ್ತಿಲ್ಲ. ಇಫ್ 2800 is equal to 2/7 of the value of a house. ಓಕೆನಾ. ಸೊ ಪರ್ಸೆಂಟೇಜ್ ಇಲ್ಲ, 1/100 ಹಾಕ್ಕೊಳ್ಬೇಕಿಲ್ಲಿ ಎಕ್ಸು. ಸೊ ಎಕ್ಸ್ ಇಸ್ ಈಕ್ವಲ್ ಟು 2800 ಇಂಟು 7 ಇಂಟು 100 ಡಿವೈಡೆಡ್ ಬೈ ಸಾಲ್ವ್ ಮಾಡಿದ್ರೆ ನಿಮಗೆ 9,80,000. ಓಕೆ. ಆಪ್ಷನ್ ಬಿ. ನೋಡಿ, ಈ ಥರ ಪರ್ಸೆಂಟೇಜಲ್ಲಿ ಒಂದಷ್ಟು ಕ್ವೆಶನ್ಸ್ ಕೇಳ್ತಾರೆ. ಬಹಳಷ್ಟು ಈ ಥರ ಕ್ವೆಶನ್ಸು ನಿಮಗೆ ಪೇಪರ್ 1 ಪೇಪರ್ 2 ಎರಡರಲ್ಲೂ ಬರೋವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಹಾಗಾಗಿ ಈ ಥರ ಒಂದು ಕ್ವೆಶನ್ ಆದರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತಿನ ವೀಡಿಯೋದ್ರಲ್ಲಿ ನಾವು ಇಷ್ಟು ಕ್ವೆಶನ್ಸ್ನ ನಾವು ನೋಡಿದ್ವಿ. ಮುಂದಿನ ವೀಡಿಯೋದ್ರಲ್ಲಿ ನಾವು ಭೇಟಿಯಾಗೋಣ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋದ್ರಲ್ಲಿ ನಾವು ಭೇಟಿಯಾಗೋಣ.